ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ನೀವು ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾವು ವಾಟರ್ ಬಾಟಲು ತೊಳಿಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಅದು ತುಂಬ ಗಲೀಜಾಗಿರುತ್ತಲ್ವ. ಮಕ್ಕಳಿಗಂತೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂತಲೇ ನಾವು ಒಂದು ಈ ಥರ ಸ್ಕ್ರಬ್ಬರ್ ತಗೊಂಡು ಈ ರೀತಿ ಒಂದು ಕಡ್ಡಿಗೆ, ಒಂದು ಲಾಟಿನೋ ಅಥವಾ ಕಡ್ಡಿಗೆ ಹಾಕೊಂಡು ರಬ್ಬರು ಟೈಟಾಗಿ ಹಾಕಬೇಕು. ಹಾಗಾದ್ರೇ ನಮ್ಮ ಬಾಟಲ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಬಾಟಲ್ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಆದಷ್ಟು ನಾವು ಸ್ಟೈನ್ಲೆಸ್ ಸ್ಟೀಲೇ ಬಳಸಬೇಕು. ಇಲ್ಲಿ ನಾನು ವಿಡಿಯೋಗೋಸ್ಕರ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನಾವು ಡೈಲಿ ಹಾಲು ಬರ್ತಾ ಇದ್ದೀವಿ, ಅದಕ್ಕೋಸ್ಕರ ಈ ರೀತಿ ನಾನು ಡೈಲಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನೀವು ಕೂಡ ಈ ರೀತಿ, ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಹಾಗೆಯೇ ನಾನು 20 ಲೀಟರ್ಸ್ ನೀರು ವಾಟರ್ ಬಾಟ್ಲ್ ಇರುತ್ತಲ್ಲ, ನೀರು ತಗೊಬರ್ತಿರ್ತೀವಲ್ಲ, 5 ರುಪೀಸ್ ಕಾಯಿನ್ ಹಾಕಿ, ಆ ಬಾಟ್ಲು ಕೂಡ ಇದೇ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಅದು ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಾಂದರೆ ಅದಕ್ಕೆ ಅಂತಲೇ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದು ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ. ಅದರಲ್ಲಿ ನಿಮಗೆ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ. ಅದೇ ಥರ ಕ್ಯಾನ್ ಕೂಡ, ವಾಟರ್ ಬಾಟ್ಲ್ ಕೂಡ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಈ ಥರ ಗ್ಲಾಸಿಗೆ ಈ ಥರ ಒಂದಕ್ಕೆ ಒಂದು ಅಂಟ್ಕೊಂಡಿರುತ್ತೆ, ಅದನ್ನು ಬಿಡ್ಸೋಕ್ಕಾಗಲ್ವಲ್ಲ. ಅದಕ್ಕೆ ಅಂತಲೇ ನಾವು ಈ ರೀತಿ ಟಿಪ್ಸ್ ಫಾಲೋ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಬಿಡಿಸ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಬಿಸಿನೀರು ಕೆಳಗಡೆ ಇಟ್ಟಿದ್ದೀನಿ, ಮತ್ತು ಐಸ್ ಕ್ಯೂಬ್ನ ಮೇಲಿನ ಗ್ಲಾಸ್ಗೆ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. ಈ ರೀತಿ ಹಾಕಿ ಒಂದು 10 ನಿಮಿಷ ಬಿಡೋದ್ರಿಂದ ಅದು ಈಸಿಯಾಗಿ ನಾವು ಓಪನ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಈಸಿಯಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ಇದಂತೂ ಟ್ರೈ ಮಾಡಿ, ತುಂಬ ಸುಲಭವಾಗಿ ಬಿಡಿಸ್ಕೋಬೋದು. ಈ ರೀತಿ ಗ್ಲಾಸ್ ಲೋಟ ಹೊಡಿದಂಗೆ ಬಿಡಿಸ್ಕೋಬೋದು. ತುಂಬ ಸುಲಭವಾಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ. ಹಾಗೆ ಸ್ಟೀಲ್ ಲೋಟಗಳು ಕೂಡ ಈ ಥರ ತೊಳೆದು ಹಾಕಿರ್ತೀವಿ, ಎಲ್ಲ ನೀಟಾಗಿ ತೊಳೆದು ಹಾಕಿರ್ಬೇಕಾದ್ರೆ ಈ ಥರ ಅಂಟ್ಕೊಬಿಡುತ್ತೆ. ಇಲ್ಲಾಂದರೆ ಪಾತ್ರೆಗಳು ಕೂಡ ಈ ರೀತಿ ಅಂಟ್ಕೊಂಡಿರುತ್ತೆ. ಅದಕ್ಕೆ ಅಂತಲೇ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ನೀರು ಕಾಯೋಕ್ಕಿಟ್ಟು, ನೀರು ಚೆನ್ನಾಗಿ ಕಾದ ನಂತರ ಈ ರೀತಿ ಯಾವ ಪಾತ್ರೆನಾದರೂ ಸರಿಯೇ, ಈ ಥರ ಲೋಟಗಳಾದರೂ ಸರಿಯೇ ಅಂಟ್ಕೊಂಡಿದ್ರೆ ಇದು ಬಿಸಿನೀರುಗಳಿಗೆ ಹಾಕಿ ಇಡೋದ್ರಿಂದ ಅದು ತಾನಾಗಿಯೇ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ವಾಟರ್ ಬಾಟ್ಲು ಕ್ಯಾಪ್ ಹಾಕೋ ಹತ್ರದಲ್ಲಿ ನಾವು ಕಟ್ ಮಾಡ್ಕೋಬೇಕು. ಸ್ವಲ್ಪನೇ ನೋಡಿ, ಈ ರೀತಿ ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನೋ ಆ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡೋದ್ರಿಂದ ನಾವು ಚಾರ್ಜರ್ ವೈರು, ಮತ್ತು ನಾವು ಮೈಕು ಅಥವಾ ಇಯರ್ಫೋನ್ ಇರುತ್ತಲ್ಲ, ವೈರ್ ಯಾವ ಥರ ವೈರ್ ಆದರೂ ಸರಿಯೇ, ಅದು ಫುಲ್ಲು ನಾವು ಕ್ಯಾರಿ ಮಾಡಬೇಕಾದ್ರೆ ಫುಲ್ಲು ನುಳ್ಳಿಗೆ ಅಂಟ್ಕೊಬಿಡುತ್ತೆ, ಫುಲ್ ಸುತ್ಕೊಬಿಡುತ್ತೆ. ಅದಕ್ಕೆ ಅಂತಲೇ ನಾವು ಈ ರೀತಿ ಕ್ಯಾಪ್ ಹಾಕೋ ಜಾಗದಲ್ಲಿ ಆಗಷ್ಟು ಕಟ್ ಮಾಡ್ಕೊಂಡು ನಾವು ಈ ರೀತಿ ಕ್ಯಾರಿ ಮಾಡೋದ್ರಿಂದ ಒಂದಕ್ಕೊಂದು ನುಳ್ಕೊಳ್ಳಲ್ಲ, ಮತ್ತು ಈಸಿಯಾಗಿ ನಾವು ಪ್ಲೇಸ್ ಕೂಡ ಸೇವ್ ಆಗುತ್ತೆ ಫ್ರೆಂಡ್ಸ್. ನಾವು ಬ್ಯಾಗಲ್ಲಿ ಕೂಡ ಪ್ಲೇಸ್ ಕೂಡ ಸೇವ್ ಆಗುತ್ತೆ. ಮತ್ತು ನಾವು ಎಲ್ಲೇ ಆದರೂ ಸರಿ ಮನೇಲಿ ಕೂಡ ಈ ರೀತಿ ಮಾಡೇ ಇಡೋದ್ರಿಂದ ತಕ್ಷಣ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಬೇಗನೆ ನಮ್ಮ ಕೈಗೆ ಸಿಗುತ್ತೆ. ನೋಡಿ, ಎಷ್ಟು ನೀಟಾಗಿ ಎಷ್ಟು ಸುತ್ಕೊಂಡಿರುತ್ತೆ. ನಮಗಂತೂ ಬಿಡ್ಸೋಕ್ಕೆ ಆಗ್ತಿರಲ್ಲ, ಅರ್ಜೆಂಟಿಗೆ ಏನಾದರೂ ಬೇಕಂದ್ರೆ ಬಿಡ್ಸೋಕ್ಕಾಗ್ತಿರಲ್ಲ. ಚಾರ್ಜ್ ವೈರ್ ಕೂಡ ಆ ರೀತಿ ಕ್ಯಾರಿ ಮಾಡ್ಬೋದು, ಮತ್ತು ಮನೆಯಲ್ಲೂ ಕೂಡ ಮಾಡಿ ಈ ಥರ ಇಡೋದ್ರಿಂದ ಸೇಫ್ ಆಗಿರುತ್ತೆ ಫ್ರೆಂಡ್ಸ್. ಕಿತ್ತೋಗಲ್ಲ, ನೀಟಾಗಿ ಕಸ ಥರ ಅಂಟ್ಕೊಂಡಿರಲ್ಲ, ನೀಟಾಗಿ ಪ್ಲೇಸ್ ಕೂಡ ಸೇವ್ ಆಗಿರುತ್ತೆ. ತುಂಬ ನೋಡಿ, ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ. ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆಯಲ್ವ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಬೆಂಕಿ ಪೊಟ್ಟಣ ಅಂತೂ ಮಳೆಗಾಲ ಅಲ್ವಾ, ಮೆತ್ತೆ ಆಗಿರುತ್ತೆ. ಬೇಗ ಇದು ಗಂಧದ ಕಡ್ಡಿ ಯಾವುದಾದ್ರೂ ದೀಪ ಹಚ್ಬೇಕಂದ್ರೆ ಬೇಗ ದೀಪ ಹಚ್ಚೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಬೆಂಕಿ ಪೊಟ್ಟಣಕ್ಕೆ ಸ್ವಲ್ಪ ಅಕ್ಕಿ ಹಾಕಿಡೋದ್ರಿಂದ ಅದು ನೀಟಾಗಿ ನಮಗೆ ತೇವೆಲ್ಲ ಹೋಗಿ ನೀಟಾಗಿ ದೀಪ ಹಚ್ಕೋಬೋದು, ಮತ್ತು ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಅಕ್ಕಿ ಹಾಕಿ ಇಡೋದ್ರಿಂದ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.